ಆಪರೇಷನ್ ಸಿಂಧೂರದಿಂದಾಗಿ ಭಾರತೀಯ ಸೇನೆಯ ಶೌರ್ಯ ಪರಾಕ್ರಮ ವಿಶ್ವಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ವಿಶ್ವ ರಾಷ್ಟ್ರಗಳ ಮುಂದೆ ಪಾಕಿಸ್ತಾನದ ನಿಜ ಬಣ್ಣ ಬಯಲು ಮಾಡ್ತಿವೆ ಸಂಸದರ ನಿಯೋಗಗಳು. ಹಾಗೆ ಇವತ್ತು ಪ್ರಧಾನಿ ಮೋದಿ ತವರಲ್ಲೂ ರಾರಾಜಿಸಲಿದೆ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರಿಗೆ ಶಶಿ ತರೂರ್ ಮೆಚ್ಚುಗೆ. ಅಮೆರಿಕಾದಲ್ಲಿ ಪಾಕ್ ಉಗ್ರತ್ವದ ಬಗ್ಗೆ ಮನವರಿಕೆ. ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡುವ ಸರ್ವಪಕ್ಷಗಳ ನಿಯೋಗದ ಪ್ರಯತ್ನ ಮುಂದುವರೆದಿದೆ. ಅಮೆರಿಕ ಪ್ರವಾಸದಲ್ಲಿರೋ ಕಾಂಗ್ರೆಸ್ ನಾಯಕ ಶಶಿ ತರೂರ್ ನೇತೃತ್ವದ ನಿಯೋಗ 26/11 ದಾಳಿ ನಡೆದಿದ್ದ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಭೇಟಿ ನೀಡಿದ್ರು. ಈ ವೇಳೆ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಬಳಿಕ ವಿವಿಧ ರಾಜತಾಂತ್ರಿಕ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಪಾಕ್ ಉಗ್ರ ಪೋಷಕತ್ವದ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಈ ವೇಳೆ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಹಾಡಿ ಹೊಗಳಿದ್ರು. India replied immediately that we would not let this go unanswered. I don't work for the government, as you know. I work for an opposition party. But I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us. ಭಾರತೀಯರ ತಾಳ್ಮೆಗೂ ಒಂದು ಮಿತಿ ಇದೆ. ಬಹ್ರೇನ್ನಲ್ಲಿ ಗುಡುಗಿದ ಎಐಎಂಐಎಂ ಸಂಸದ ಓವೈಸಿ. ಪಾಕ್ ಭಯೋತ್ಪಾದನೆ ಬಣ್ಣ ಬಯಲು ಮಾಡಲು ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಸರ್ವಪಕ್ಷ ನಿಯೋಗ ಬಹ್ರೇನ್ಗೆ ತೆರಳಿದೆ. ಈ ವೇಳೆ ಬಹ್ರೇನ್ನಲ್ಲಿ ಪಾಕ್ ವಿರುದ್ಧ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಗುಡುಗಿದ್ದಾರೆ. ಇಸ್ಲಾಂ ಧರ್ಮ ಭಯೋತ್ಪಾದನೆಯನ್ನ ಖಂಡಿಸುತ್ತದೆ, ಆದರೆ ಅಮಾಯಕ ಜನರನ್ನ ಕೊಂದು ಅದನ್ನು ಸಮರ್ಥಿಸಿಕೊಳ್ಳಲು ಧರ್ಮವನ್ನ ತಪ್ಪಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಕಿಡಿಕಾರುತ್ತಾ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು. It is high time that the neighboring country understands, and I would hope and request that the Bahraini government would help us in bringing back Pakistan in grey list of FATF, because this money has been used to support those terrorists. ಮತ್ತೊಂದೆಡೆ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಅನಿವಾಸಿ ಭಾರತೀಯರ ಜೊತೆ ಭಾರತದ ನಿಯೋಗ ಸಂವಾದ ನಡೆಸಿದೆ. ಜೊತೆಗೆ ಅಲ್ಲಿನ ರಾಜತಾಂತ್ರಿಕ ಅಧಿಕಾರಿಗಳನ್ನ ಭೇಟಿಯಾಗಿದೆ. ಕತಾರ್ ಹಾಗೂ ಪ್ಯಾರಿಸ್ಗೂ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು ಪಾಕಿಸ್ತಾನದ ಕ್ರೂರ ಮುಖವನ್ನ ಬಿಚ್ಚಿಟ್ಟಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾಳೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಅಹಮದಾಬಾದ್ನಲ್ಲಿ ಬೃಹತ್ ರೋಡ್ ಶೋ ಮಾಡ್ತಾ ಇದ್ದಾರೆ. ಪ್ರಧಾನಿ ರೋಡ್ ಶೋಗಾಗಿ ಇಡೀ ಅಹಮದಾಬಾದ್ ನಗರ ಆಪರೇಷನ್ ಸಿಂಧೂರಮಯವಾಗಿದೆ. ದಾರಿಯುದ್ದಕ್ಕೂ ಕೇಸರಿ, ಬಿಳಿ, ಹಸಿರು ಬಟ್ಟೆ, ಸೈನಿಕರ ಪರಾಕ್ರಮದ ಕಟೌಟ್ಸ್, ಆಪರೇಷನ್ ಸಿಂಧೂರ್ನ ಮಾದರಿಗಳು ರಾರಾಜಿಸುತ್ತಿವೆ. ಆಪರೇಷನ್ ಸಿಂಧೂರ್ ಸಕ್ಸಸ್ನ ಬಣ್ಣಿಸೋದಕ್ಕೆ ಹಾಗೂ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡುವ ಮತ್ತೊಂದು ವೇದಿಕೆ ಇದಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.